ನಮ್ಮ ಚಾನಲ್ನ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಸ್ವಾಗತ ಹಾಗೂ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ನಾವು ಈ ವಿಡಿಯೋದಲ್ಲಿ ಶ್ರೀ ಗಣೇಶನ ಮದುವೆಯ ಬಗ್ಗೆ, ಗಣೇಶ ಮದುವೆ ಆಗಿರ್ತಕ್ಕಂಥ ಇಬ್ಬರು ಯಾರು, ಸಿದ್ಧಿ ಮತ್ತು ಬುದ್ಧಿ, ಮತ್ತು ಅವನ ಪುತ್ರರು ಯಾರು, ಅವರ ಪುತ್ರಿ ಯಾರು, ಮತ್ತು ಗಣೇಶನ ಸೊಸೆಯಂದಿರು ಯಾರು, ಮತ್ತು ಮಕ್ಕಳು ಯಾರು, ಮತ್ತು ಮೊಮ್ಮಕ್ಕಳು ಯಾರು, ಇದೆಲ್ಲದರ ಬಗ್ಗೆ, ಗಣೇಶನ ಮದುವೆಯ ಬಗ್ಗೆ ಇವತ್ತು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮೊದಲನೇದಾಗಿ, ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದ. ನೋಡಿ, ಪ್ರಥಮ ಪೂಜಿತ ಭಗವಾನ್ ಶ್ರೀ ಗಣೇಶನ ಮದುವೆ. ಶ್ರೀ ಗಣೇಶ ತಾನು ಮದುವೆ ಆಗಲಾರೆ ಬ್ರಹ್ಮಚಾರಿಯಾಗೇ ಇರುತ್ತೇನೆ ಎಂದು ಶಪಥ ಮಾಡಿದ್ದ. ಆದರೆ ಒಂದು ದಿನ ವೃಂದಾದೇವಿಯ ಶಾಪದ ಕಾರಣ ಆ ಶಪಥ ಮುರಿದು ಬೀಳುತ್ತೆ. ಒಮ್ಮೆ ಒಂದು ಸಲ ಶ್ರೀ ಗಣೇಶ ತಪಸ್ಸು ಮಾಡುತ್ತಾ ಕುಳಿತಿದ್ದಾಗ ಅಲ್ಲಿಗೆ ವೃಂದಾದೇವಿ ಹೋಗುತ್ತಾಳೆ. ಶ್ರೀ ಗಣೇಶನನ್ನು ನೋಡಿ, ಅವನ ರೂಪವನ್ನು ನೋಡಿ ಇಷ್ಟಪಟ್ಟಳು. ಅವನ ಬಳಿ ಹೋಗಿ ತನ್ನನ್ನು ಮದುವೆ ಆಗುವಂತೆ ಕೇಳಿದಾಗ, ಇಲ್ಲ, ನಾನು ಯಾರನ್ನೂ ಮದುವೆ ಆಗಲಾರೆ ಎಂದು ಗಣೇಶ ಹೇಳ್ತಾನೆ. ನೋಡಿ, ಆ ವೃಂದಾದೇವಿಗೆ ಗಣೇಶನನ್ನು, ಆ ಬಾಲ ಗಣೇಶನನ್ನು ನೋಡಿ ಏನೋ ಒಂದು ವಿಧವಾದ ಆಸೆ ಉಂಟಾಗತ್ತೆ. ನಾನು ಮದುವೆ ಆದರೆ ಈ ಗಣೇಶನನ್ನೇ ಮದುವೆ ಆಗಬೇಕು ಅಂಥೇಳಿ ಅವನ ಹಿಂದೆ ಹಿಂಬಾಲಿಸ್ಕೊಂಡು ಬಂದು ಆಕೆ ಕೇಳ್ತಾಳೆ. ಕೇಳಿದಾಗ ಗಣೇಶ ಹೇಳ್ತಾನೆ, ಇಲ್ಲ ತಾಯಿ, ನಾನು ಯಾರನ್ನೂ ಮದುವೆ ಆಗೋದಿಲ್ಲ ಅಂಥೇಳಿ ಕಡಾಖಂಡಿತವಾಗಿ ಗಣೇಶ ಹೇಳ್ತಾನೆ. ಇದರಿಂದ ಕೋಪಗೊಂಡ ವೃಂದಾದೇವಿ ಗಣೇಶನಿಗೆ ಶಾಪವನ್ನು ಕೊಡ್ತಾಳೆ. ಎಂತಹ ಶಾಪ ಅಂದರೆ, ನನ್ನನ್ನು ಮದುವೆ ಆಗಲು ಒಪ್ಪದ ನೀನು ಒಂದಲ್ಲ ಎರಡು ಮದುವೆ ಆಗುವಂತೆ ಆಗಲಿ ಎಂದು ವೃಂದಾದೇವಿ ಗಣೇಶನಿಗೆ ಶಾಪವನ್ನು ಕೊಡ್ತಾಳೆ. ಇದರಿಂದ ಕೋಪಗೊಂಡಂತಹ ದೇವಿ ಯಾರು, ವೃಂದಾದೇವಿ. ಗಣೇಶ ಏನು ಹೇಳ್ತಾನೆ, ನಾನು ಮದುವೆ ಆಗಲ್ಲ ನಿನ್ನ ಅಂತ ಹೇಳಿದ ಕಾರಣಕ್ಕಾಗಿ ಆ ವೃಂದಾದೇವಿ ನೀನು ಒಂದಲ್ಲ ಎರಡು ಮದುವೆ ಆಗುವಂತಾಗಲಿ ಅಂತೇಳಿ ಶಾಪವನ್ನು ಕೊಟ್ಟು ಹೋಗ್ತಾಳೆ. ಆಗ ಗಣೇಶ ಕೂಡ ಸುಮ್ಮನಿರಲಿಲ್ಲ. ಗಣೇಶ ಏನು ಹೇಳ್ತಾನೆ, ಆಗ ಕೋಪಗೊಂಡ ಗಣೇಶ ಅವಳಿಗೂ ಶಾಪವನ್ನು ಕೊಡುತ್ತಾನೆ. ನೀನು ಒಬ್ಬ ರಾಕ್ಷಸನನ್ನು ಮದುವೆ ಆಗುವಂತೆ ಆಗಲಿ ಅಂತ ಹೇಳಿ ಶಾಪವನ್ನು ಕೊಡ್ತಾನೆ. ಯಾರಿಗೆ? ವೃಂದಾದೇವಿಗೆ. ಆಗ ಗಣೇಶನ ಬಳಿ ಕ್ಷಮೆ ಕೇಳಿದಾಗ ಗಣೇಶ ಅವಳನ್ನು ಕ್ಷಮಿಸಿ ಒಂದು ವರವನ್ನು ಕೂಡ ಕೊಡ್ತಾನೆ. ಅವಾಗ ವೃಂದಾದೇವಿ ಕೇಳ್ಕೊಳ್ತಾಳೆ, ಗಣೇಶ ನಿನ್ನ ಶಾಪದಿಂದ ವಿಮುಕ್ತರನ್ನಾಗಿ ಮಾಡು ಅಂತ ಕೇಳ್ಕೊಂಡಾಗ ಗಣೇಶ ಅವಳಿಗೆ ಒಂದು ವರವನ್ನು ಕೊಡ್ತಾನೆ. ಏನು ವರ ಅಂತಂದರೆ, ನೀನು ರಾಕ್ಷಸನನ್ನು ಮದುವೆ ಆಗುವಂತೆ ನಾನು ಶಾಪ ಕೊಟ್ಟು ಆಗಿದೆ, ಆದರೆ ನೀನು ಒಂದು ದೈವಿಕ ತುಳಸಿ ಗಿಡ ಆಗುತ್ತೀಯಾ ಎಂದು ಹೇಳಿ ಗಣೇಶ ಹೇಳುತ್ತಾನೆ. ಅಂದರೆ ಆ ವೃಂದಾದೇವಿಯನ್ನು, ನಿನ್ನನ್ನು ನಾನು ತುಳಸಿ ಗಿಡ ಆಗುವಂತೆ ನಾನು ಮಾಡ್ತೇನೆ ಅಂತ ಹೇಳಿ ಹೇಳ್ತಾನೆ. ನಂತರ ವೃಂದಾದೇವಿಯ ಶಾಪದ ಕಾರಣ ಗಣೇಶ ಇಬ್ಬರು ವಧುವಿನ ಜೊತೆ ಮದುವೆ ಆಗುವಂತಹ ಸಂದರ್ಭ ಬಂದೇ ಬಿಡ್ತು. ನೋಡಿ, ಗಣೇಶ ಮದುವೆ ಆಗುವಂಥ ಸಂದರ್ಭ ಬಂತು. ಯಾರನ್ನ ಅಂತ ಹೇಳಿದ್ರೆ ನೋಡಿ, ಸಿದ್ಧಿ ಮತ್ತು ಬುದ್ಧಿ. ಇವರಿಬ್ಬರು ಯಾರು ಅಂತಂದರೆ, ಸೃಷ್ಟಿಕರ್ತನಾದಂಥ ಬ್ರಹ್ಮದೇವನ ಮನಸ್ಸಿನಿಂದ ಇಬ್ಬರು ಹೆಣ್ಣು ಮಕ್ಕಳು ಜನಿಸ್ತಾರೆ. ಯಾರು? ಬ್ರಹ್ಮನ ಸೃಷ್ಟಿಕರ್ತ ಬ್ರಹ್ಮನ ಮನಸ್ಸಿನಿಂದ ನೋಡಿ ಇಬ್ಬರು ಹೆಣ್ಣು ಮಕ್ಕಳು ಜನಿಸ್ತಾರೆ. ಒಬ್ಬರ ಹೆಸರು ಸಿದ್ಧಿ, ಇನ್ನೊಬ್ಬಳ ಹೆಸರು ಬುದ್ಧಿ. ನೋಡಿ, ಒಬ್ಬಳ ಹೆಸರು ಸಿದ್ಧಿ, ಇವಳು ಆಧ್ಯಾತ್ಮಿಕ ಶಕ್ತಿಯ ಸಂಕೇತ ಅಂತ ಕರೀತಾರೆ. ಇನ್ನೊಬ್ಬಳು ಬುದ್ಧಿ, ಇವಳು ಬುದ್ಧಿಶಕ್ತಿಗೆ ಮತ್ತು ಬುದ್ಧಿಶಕ್ತಿಯ ಸಂಕೇತ ಅಂತ ಕರೀತಾರೆ. ಇವರಿಬ್ಬರೂ ಮದುವೆ ವಯಸ್ಸಿಗೆ ಬಂದಾಗ ಸೂಕ್ತ ವರನನ್ನು ಹುಡುಕಲು ಬ್ರಹ್ಮದೇವ ಹಾಗೂ ಸರಸ್ವತೀ ದೇವಿ ಯೋಚಿಸುತ್ತಾರೆ. ಯೋಚಿಸುವಾಗ ಆಗ ಆಕಾಶ ಋಷಿಯಾದಂಥ, ನೋಡಿ, ನಾರದರು ಸುಮ್ಮನೆ ಇರೋದಿಲ್ಲ. ಎಲ್ಲ ತ್ರಿಲೋಕ ಸಂಚಾರಿಗಳು, ಎಲ್ಲ 7 ಲೋಕಗಳ, ಮೇಲಿಂದ 7 ಲೋಕಗಳು, ಕೆಳಗಡೆ ಇರುವಂಥ 7 ಲೋಕಗಳು, 14 ಲೋಕಗಳನ್ನು ತಿರುಗಿಕೊಂಡು ಎಲ್ಲೆಲ್ಲಿ ಒಳ್ಳೆಯದಾಗಬೇಕು, ಎಲ್ಲಿ ಕೆಟ್ಟದಾಗ್ತಾ ಇದೆ ಎಲ್ಲ ಕಾಲಕ್ಕೆ ಸರಿ ಮಾಡುವಂತಹ ಕೆಲಸದಲ್ಲಿ ಯಾವಾಗಲೂ ನಾರದರು ಮುಂದೆ ಇರ್ತಾರೆ. ಅಂತಹ ನಾರದರು ಬಂದು ಬ್ರಹ್ಮದೇವನ ಬಳಿ ಬಂದು, ನಿಮ್ಮ ಇಬ್ಬರೂ ಪುತ್ರಿಯರಿಗೆ ಆದಿಶಕ್ತಿ ಪಾರ್ವತಿ ಹಾಗೂ ಶಿವನ ಮಗನಾದಂಥ ಶ್ರೀ ಗಣೇಶನು ತುಂಬ ಉತ್ತಮವರ ಎಂದು ಹೇಳಿ ನಾರದ ಮುನಿಗಳು ಹೇಳ್ತಾರೆ. ಈ ರೀತಿ ಹೇಳಿದಂಥ ಮಾತುಗಳನ್ನು ಕೇಳಿಸ್ಕೊಂಡು ಬ್ರಹ್ಮದೇವ ಹಾಗೂ ಸರಸ್ವತಿ ದೇವಿ ಇಬ್ಬರು ಕೈಲಾಸಕ್ಕೆ ಹೋಗಿ ಶಿವಶಕ್ತಿಯನ್ನು ಭೇಟಿ ಮಾಡುತ್ತಾರೆ. ಶಿವ ಅಂತಂದರೆ ಪರಮೇಶ್ವರ, ಶಕ್ತಿ ಅಂತಂದರೆ ಮಹಾ ಪಾರ್ವತಿ ದೇವಿ.
ಇವರಿಬ್ಬರನ್ನ ಭೇಟಿ ಮಾಡಿ ಅಲ್ಲಿ ಮದುವೆ ಪ್ರಸ್ತಾಪವನ್ನು ಮಾಡುತ್ತಾರೆ. ಶಿವ, ಪಾರ್ವತಿ, ಗಣೇಶ ಎಲ್ಲರನ್ನೂ ಒಪ್ಪಿಸಿಕೊಳ್ಳುತ್ತಾರೆ. ಹೀಗೆ ಶ್ರೀ ಗಣೇಶನ ಮದುವೆ ತುಂಬ ವೈಭವದಿಂದ ತಯಾರಿ ನಡೆಯುತ್ತದೆ. ದೇವರುಗಳ ಮುಖ್ಯ ವಾಸ್ತುಶಿಲ್ಪಿಯಾದ ವಿಶ್ವಕರ್ಮನಿಗೆ ಮದುವೆ ಉತ್ಸವಗಳ ಮೇಲ್ವಿಚಾರಣೆಯನ್ನು ವಹಿಸಲಾಗುತ್ತೆ. ಪ್ರತಿಯೊಂದು ವಿವರವೂ ಸರಿಸಾಟಿ ಇಲ್ಲದೆ ವೈಭವದಿಂದ ಈ ಕಾರ್ಯಗಳನ್ನು ಮಾಡುವಂತೆ ಅವನಿಗೆ ವಹಿಸಲ್ಪಡಿತ್ತು. ಮತ್ತು ಕಣ್ಣು ಹಾಯಿಸಿದಷ್ಟು ದೂರವು ಎಲ್ಲಿವರೆಗೆ ನಮ್ಮ ಕಣ್ಣು ಹಾಯಿಸುತ್ತೋ, ಇಲ್ಲಿವರೆಗೆ ನಮ್ಮ ಕಣ್ಣುಗಳು ಕಾಣಿಸುತ್ತೋ, ವಿಸ್ತಾರವಾದ ಸೊಬಗಿನ ಅಲಂಕಾರಗಳಿಂದ ಕಂಗೊಳಿಸುತ್ತಿದ್ದಂತಹ ಲೋಕವೇ ಒಂದು ಜೀವಂತವಾಗಿರುವಂತೆ ಸೃಷ್ಟಿ ಮಾಡಲ್ಪಟ್ಟಿತ್ತು. ಅಲ್ಲಿ ಕಾಮಧೇನು, ಹಸು ಹಾಗೂ ಅವಳ ಮಗಳಾದ ನಂದಿನಿ ಹಸುವು ಮದುವೆಗೆ ಬಂದವರಿಗೆಲ್ಲ ಆಹಾರ ಭೋಜನಗಳ ವ್ಯವಸ್ಥೆಯನ್ನು ನೋಡಿಕೊಂಡಿದ್ದವು. ನೋಡಿ, ಕಾಮಧೇನು ಹಸು ಅಂಥೇಳಿ ಗೊತ್ತಿರುತ್ತೆ ನಿಮಗೆ ಎಲ್ಲರಿಗೂ. ಆ ಕಾಮಧೇನು ಹಸುವಿನ ಮಗಳಾದಂಥ ನಂದಿನಿ ಹಸುವು ಮದುವೆಗೆ ಬಂದವರಿಗೆಲ್ಲ ಆಹಾರ ಭೋಜನಗಳ ವ್ಯವಸ್ಥೆಯನ್ನು ನೋಡಿಕೊಂಡಿದ್ದವು. ಹಾಗೆ ಲಕ್ಷ್ಮೀದೇವಿ ಹಾಗೂ ವಿಷ್ಣುದೇವ ಗಣೇಶನನ್ನು ದತ್ತು ತೆಗೆದುಕೊಂಡಿದ್ದರು. ಹಾಗಾಗಿ ತನ್ನ ದತ್ತು ಪುತ್ರನಾದಂಥ ಗಣೇಶನ ಮದುವೆ ಎಂದು ಮದುವೆಯ ಉತ್ಸುವಾರಿಗಳನ್ನೆಲ್ಲ ಲಕ್ಷ್ಮೀದೇವಿ ಹಾಗೂ ವಿಷ್ಣುದೇವ ನೋಡಿಕೊಂಡಿದ್ದರು ಅಂತ ಹೇಳ್ತಾರೆ. ನಂತರ ನೋಡಿ, ಶ್ರೀ ಗಣೇಶನ ಅಕ್ಕಂದಿರಾದ ಅಶೋಕ ಸುಂದರಿ ಹಾಗೂ ಜ್ಯೋತಿ ಮತ್ತು ಮಾನಸಾದೇವಿಯು ತಾ ಮುಂದು ನಾ ಮುಂದು ಅಂಥೇಳಿ ಎಂದು ಮದುವೆಯ ತಯಾರಿ ಮಾಡುತ್ತಾ ಓಡಾಡುತ್ತಿದ್ದರು. ನೋಡಿ, ಗಂಧರ್ವಲೋಕದ ನೃತ್ಯಗಾರರು, ಯಕ್ಷಲೋಕದ ಯಕ್ಷ ಸಂಗೀತಗಾರರು ಮತ್ತು ಆಕಾಶ ಜೀವಿಗಳು ಸಂತೋಷದ ಆಚರಣೆಯಲ್ಲಿ ಸೇರಿಕೊಂಡಿದ್ದರು. ಶುದ್ಧ ಮೋಡಿ ಮಾಡುವ ವಾತಾವರಣವನ್ನು ಸೃಷ್ಟಿಸಿದ್ದರು. ಭಗವಾನ್ ವಿಷ್ಣು ಮತ್ತು ಮಹಾವಿಷ್ಣು ಮತ್ತು ಬ್ರಹ್ಮದೇವರು ಗೌರವಾನ್ವಿತ ಅತಿಥಿಗಳಾಗಿ ಪಾತ್ರವನ್ನು ವಹಿಸಿಕೊಂಡಿದ್ದರು. ಎಲ್ಲ ಆಕಾಶ ಅತಿಥಿಗಳನ್ನು ಸ್ವಾಗತಿಸಿದರು ಮತ್ತು ಅವರನ್ನು ವೈಭವಯುತವಾಗಿ ಮದುವೆಯ ಮಂಟಪಕ್ಕೆ ಮಾರ್ಗದರ್ಶನ ಮಾಡಿದರು. ಸಭಾಂಗಣವು ಶ್ರೀಮಂತಿಕೆಗೆ ಸಾಕ್ಷಿಯಾಗಿದೆ. ಸುವಾಸನೆಯ ಹೂಗಳು ಮತ್ತು ವಿಕಿರಣ ದೀಪಗಳಿಂದ ಅಲಂಕರಿಸಲ್ಪಟ್ಟಿದೆ. ಕಾರ್ಯವಿಧಾನಗಳ ಮೇಲೆ ಸಂಮೋಹನಗೊಳಿಸುವ ಹೊಳಪನ್ನು ಬೀರಿಸುತ್ತಿತ್ತು. ವಧುಗಳು ತಯಾರಾಗಿದ್ದರೆ ಯಾರು? ಸಿದ್ಧಿ ಮತ್ತು ಬುದ್ಧಿ. ಪವಿತ್ರ ಸಮಾರಂಭವು ಅನಸೂಯ ಅಂತಹ ಮಹಾನ್ ಪತಿವ್ರತೆಯಿಂದ ಹಿಡಿದು ಎಲ್ಲ ದೇವಿಗಳು ಮದುಮಕ್ಕಳನ್ನು ಅಲಂಕರಿಸಲು ಬಂದರು ಮತ್ತು ಇತರ ಆಕಾಶ ಜೀವಿಗಳೊಂದಿಗೆ ವಧುಗಳನ್ನು ತಮ್ಮ ಅತ್ಯಂತ ದೈವಿಕ ಉಡುಗೆಯಲ್ಲಿ ಅಲಂಕರಿಸಿ ಅವರ ನೈಸರ್ಗಿಕ ಕಾಂತಿಯನ್ನು ಹೆಚ್ಚಿಸಿದರು. ಪವಿತ್ರ ಮಂತ್ರಗಳ ಪಠಣದೊಂದಿಗೆ ವಾತಾವರಣವು ಪ್ರತಿಧ್ವನಿಸುತ್ತಿತ್ತು. ಈ ಸಂದರ್ಭವನ್ನು ಪವಿತ್ರತೆ ಮತ್ತು ಗೌರವ ಭಾವದಿಂದ ತುಂಬಿತ್ತು. ಒಂದು ದೈವಿಕ ಒಕ್ಕೂಟ. ನೋಡಿ, ಪ್ರತಿಯೊಂದು ದೈವಿಕಾಂಶಗಳೊಂದಿಗೆ ಸಿದ್ಧಿ ಮತ್ತು ಬುದ್ಧಿಯ ಪ್ರೀತಿಯ ಪೋಷಕರಾದ ಭಗವಾನ್ ಬ್ರಹ್ಮ ಮತ್ತು ಸರಸ್ವತಿ ದೇವಿಯು ವಿವಾಹ ಸಮಾರಂಭವನ್ನು ಔಪಚಾರಿಕವಾಗಿ ನಡೆಸಿದರು. ವೇದಗಳು ನಿಖರವಾಗಿ ಸೂಚಿಸಿದ ಪವಿತ್ರ ಆಚರಣೆಗಳನ್ನು ಅನುಸರಿಸಿ ವಧುಗಳು ಸಿದ್ಧಿ ಮತ್ತು ಬುದ್ಧಿಯು ಪರಮ ಗಣಪತಿಯೊಂದಿಗೆ ದಾಂಪತ್ಯದಲ್ಲಿ ಒಂದಾದರು. ಸಮಾರಂಭವು ತನ್ನ ಪರಾಕಾಷ್ಠೆಯನ್ನು ತಲುಪುತ್ತಿದ್ದಂತೆ ಎಲ್ಲ ಸ್ವರ್ಗೀಯ ಪಾಲ್ಗೊಳ್ಳುವವರ ಹೃದಯದಿಂದ ಸಂತೋಷದ ಹರ್ಷೋದ್ಗಾರಗಳು ಹೊರಹೊಮ್ಮಿದವು. ಅವರು ಭಗವಾನ್ ಗಣೇಶ ಮತ್ತು ಅವರ ಪತ್ನಿಯರಾದ ಸಿದ್ಧಿ ಮತ್ತು ಬುದ್ಧಿಯ ಪವಿತ್ರ ಆಶೀರ್ವಾದವನ್ನು ಕೂಡ ಪಡೆದರು. ಈ ರೀತಿ ಗಣೇಶ ಹಾಗೂ ದೇವಿಯರಾದ ಸಿದ್ಧಿ ಬುದ್ಧಿಯೊಂದಿಗೆ ಮದುವೆ ತುಂಬ ಅದ್ಧೂರಿ ವೈಭವದಿಂದ ನಡೆಯುತ್ತದೆ. ಮತ್ತು ಗಣೇಶ, ಸಿದ್ಧಿ, ಬುದ್ಧಿ ಮೂರೂ ಜನ ಶಿವ, ಪಾರ್ವತಿ, ವಿಷ್ಣು, ಲಕ್ಷ್ಮಿ, ಬ್ರಹ್ಮ, ಸರಸ್ವತಿ ಇನ್ನಿತರ ಋಷಿ ಮುನಿಗಳ ಆಶೀರ್ವಾದವನ್ನು ತೆಗೆದುಕೊಳ್ಳುತ್ತಾರೆ. ಗಣೇಶನ ಮದುವೆ ನಮ್ರತೆ ಮತ್ತು ಭಕ್ತಿಯ ಪಾಠವಾಗಿತ್ತು. ಸಿದ್ಧಿ ಮತ್ತು ಬುದ್ಧಿಯೊಂದಿಗಿನ ಗಣೇಶನ ವಿವಾಹದ ಈ ಗಮನಾರ್ಹ ಕಥೆಯು ಆಕಾಶದ ಆಚರಣೆಯಾಗಿ ಮಾತ್ರವಲ್ಲದೆ ನಮ್ರತೆ ಮತ್ತು ಭಕ್ತಿಯ ಆಳವಾದ ಪಾಠವಾಗಿದೆ. ಇದು ದುಂದುಗಾರಿಕೆ ಮತ್ತು ಹೆಮ್ಮೆಯ ಮೇಲೆ ಪ್ರಾಮಾಣಿಕ ಆಶೀರ್ವಾದ ಮತ್ತು ವಿನಮ್ರ ಕೊಡುಗೆಗಳ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳುತ್ತದೆ. ಸಿದ್ಧಿ ಮತ್ತು ಬುದ್ಧಿಯೊಂದಿಗೆ ಬುದ್ಧಿವಂತಿಕೆ ಮತ್ತು ಕರುಣೆಯ ಸಾಕಾರವಾದ ಗಣೇಶನ ದೈವಿಕ ವಿವಾಹವು ಬುದ್ಧಿಶಕ್ತಿ ಮತ್ತು ಆಧ್ಯಾತ್ಮಿಕ ಶಕ್ತಿಯ ಒಕ್ಕೂಟವನ್ನು ಸಾಕಾರಗೊಳಿಸುತ್ತದೆ. ಇದು ದೈವತ್ವದ ಕ್ಷೇತ್ರದಲ್ಲಿ ಜ್ಞಾನ ಮತ್ತು ಆಧ್ಯಾತ್ಮಿಕ ಪರಾಕ್ರಮದ ಸಾಮರಸ್ಯ ಏಕೀಕರಣದ ಸಂಕೇತವಾಗಿ ನಿಂತಿದೆ. ಈಗ ಗಣೇಶನ ಮದುವೆ ಆಯಿತು.
ಈಗ ಗಣೇಶನ ಇಬ್ಬರು ಗಂಡು ಮಕ್ಕಳು ಹಾಗೂ ಒಬ್ಬಳು ಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಗಣೇಶನಿಗೆ ಮೊದಲು ಶುಭ ಮತ್ತು ಲಾಭ ಎಂಬ 2 ಗಂಡು ಮಕ್ಕಳು ಜನಿಸುತ್ತಾರೆ. ದೇವಿ ಸಿದ್ಧಿಯಿಂದ ಪ್ರಾಪ್ತವಾದ ಪುತ್ರ ಶುಭ, ದೇವಿ ಬುದ್ಧಿಯಿಂದ ಪ್ರಾಪ್ತವಾದ ಪುತ್ರ ಲಾಭ. ನೋಡಿ, ಅವರಿಬ್ಬರು ಶುಭ ಮತ್ತು ಲಾಭ ಗಣೇಶನ ಇಬ್ಬರು ಗಂಡು ಮಕ್ಕಳು. ಮತ್ತು ಹಾಗೆ ಶುಭ ಹಾಗೂ ಲಾಭ ಇಬ್ಬರು ಬಾಲಕರಾಗಿ ಇರುವಾಗ ಹೀಗೆ ಆಟ ಆಡಿಕೊಂಡು ಇರುತ್ತಾರೆ. ಒಂದು ದಿನ ರಕ್ಷಾಬಂಧನದ ಸಮಯ ಅದು. ಹಾಗಾಗಿ ಗಣೇಶನ ಅಕ್ಕ ಮಾನಸಾ ದೇವಿಯು ಗಣೇಶನಿಗೆ ಕಂಕಣವನ್ನು ಕಟ್ಟಲು ಬರ್ತಾಳೆ. ಬಂದಾಗ ಅದನ್ನು ನೋಡಿದ ಶುಭ ಹಾಗೂ ಲಾಭ ಇಬ್ಬರು ಗಣೇಶನ ಬಳಿ ಬಂದು ಕೇಳುತ್ತಾರೆ, ಅಪ್ಪ, ಅತ್ತೆ ಮಾನಸಾದೇವಿ ನಿಮ್ಮ ಕೈಗೆ ಏನು ಕಟ್ಟುತ್ತಿದ್ದಾರೆ ಎಂದು ಕೇಳುತ್ತಾರೆ. ಆಗ ಗಣೇಶ ಹೇಳುತ್ತಾನೆ, ಇದು ರಕ್ಷಾಸೂತ್ರ. ಸಹೋದರ ಹಾಗೂ ಸಹೋದರಿಯರ ಬಾಂಧವ್ಯ ಜಾಸ್ತಿಯಾಗುತ್ತದೆ ಇದರಿಂದ ಎಂದು ಹೇಳುತ್ತಾನೆ. ಇದನ್ನು ಕೇಳಿದ ಶುಭ ಹಾಗೂ ಲಾಭ ಇಬ್ಬರೂ ನಮಗೂ ಒಂದು ಸಹೋದರಿ ಬೇಕು ಎಂದು ಹಠ ಮಾಡುತ್ತಾರೆ. ಮಕ್ಕಳ ಹಠ ಕಮ್ಮಿ ಮಾಡಲು ಗಣೇಶನಿಗೆ ಸಾಧ್ಯ ಆಗಲ್ಲ. ದೇವಿ ಸಿದ್ಧಿ ಹಾಗೂ ದೇವಿ ಬುದ್ಧಿ ಕೂಡ ಸಹೋದರಿ ನೀಡಿ ಎಂದು ಹೇಳುತ್ತಾರೆ. ನಂತರ ಗಣೇಶನು ತನ್ನ ಶಕ್ತಿಯನ್ನು ಬಳಸಿ ಆ ಶಕ್ತಿಯನ್ನು ದೇವಿಯರಾದ ಸಿದ್ಧಿ ಹಾಗೂ ಬುದ್ಧಿ ಇವರಿಬ್ಬರ ಆತ್ಮಶಕ್ತಿ ಒಳಗೆ ಹೋಗುವ ಹಾಗೆ ಮಾಡಿ ಒಬ್ಬಳು ಮಗಳು ಜನಿಸುವಂತೆ ಮಾಡುತ್ತಾನೆ. ಇವಳೇ ಗಣೇಶನ ಪುತ್ರಿ ಸಂತೋಷಿ ದೇವಿ. ಯಾರು? ಗಣೇಶನ 3ನೇ ಪುತ್ರಿ ಸಂತೋಷಿ ದೇವಿ ಅಂತ ಹೇಳಿ ಈ ಹುಡುಗಿಗೆ ಸಂತೋಷಿ ಎಂದು ನಾಮಕರಣ ಮಾಡುತ್ತಾರೆ. ನೋಡಿ, ನಂತರ ಶುಭ ಹಾಗೂ ಲಾಭ ಇಬ್ಬರು ಬೆಳೆದು ಯುವಕರಾಗಿ ಮದುವೆ ವಯಸ್ಸಿಗೆ ಬರುತ್ತಾರೆ. ಆಗ ಅವರಿಗೆ ತುಷ್ಟಿ ಹಾಗೂ ಪುಷ್ಟಿ ಎಂಬ 2 ಹೆಣ್ಣು ಮಕ್ಕಳ ಜೊತೆ ಮದುವೆಯನ್ನು ಮಾಡುತ್ತಾರೆ. ಗಣೇಶನ ಇಬ್ಬರು ಮೊಮ್ಮಕ್ಕಳು ಕೂಡ ಆಗ್ತಾರೆ. ಅವರು ನಂತರ ಶುಭ ಲಾಭ ಹಾಗೂ ಅವರಿಬ್ಬರ ಹೆಂಡತಿಯರಾದ ತುಷ್ಟಿ ಹಾಗೂ ಪುಷ್ಟಿಗೆ 2 ಮಕ್ಕಳು ಜನಿಸುತ್ತಾರೆ. ಅವರ ಹೆಸರು ಆಮೋದ ಹಾಗೂ ಪ್ರಮೋದ ಎಂದು ನಾಮಕರಣವನ್ನು ಕೂಡ ಮಾಡಲಾಗುತ್ತೆ. ಹಾಗಾಗಿ ಶ್ರೀ ಗಣೇಶನನ್ನು ಪೂಜಿಸುವುದರಿಂದ ನಮಗೆಲ್ಲ ಸಿದ್ಧಿ ಮತ್ತು ಬುದ್ಧಿ ಪ್ರಾಪ್ತವಾಗುತ್ತದೆ. ಹಾಗೆ ಗಣೇಶನನ್ನು ಸಿದ್ಧಿ ಬುದ್ಧಿ ವಿನಾಯಕ ಎಂದು ಕರೆಯುತ್ತಾರೆ. ಹಾಗೆ ಶುಭ ಲಾಭ ನಮ್ಮ ಜೀವನದಲ್ಲಿ ನೆಲೆಸುತ್ತದೆ ಹಾಗೂ ಸಂತೋಷಿ ಅಂದರೆ ಸಂತೋಷ ಲಭಿಸುತ್ತದೆ. ಆಮೋದ ಪ್ರಮೋದ ಅಂದರೆ ಆನಂದವು ಜೀವನದಲ್ಲಿ ನೆಲೆಸುತ್ತದೆ. ಹಾಗೂ ಗಣೇಶನು ಲಕ್ಷ್ಮೀದೇವಿಯ ದತ್ತುಪುತ್ರನಾದ ಕಾರಣ ತುಂಬ ಸುಲಭದಲ್ಲಿ ಲಕ್ಷ್ಮೀದೇವಿಯ ಕೂಡ ಕೃಪೆ ನಮಗೆ ಸಿಗುತ್ತದೆ. ನೋಡಿ, ಹೀಗೆ ಗಣೇಶನ ಮದುವೆ, ಗಣೇಶನ ಸಂಸಾರದ ಕಥೆಯನ್ನು ನಾವಿಷ್ಟೊತ್ತು ಈ ವಿಡಿಯೋದಲ್ಲಿ ನಾವು ತಿಳ್ಕೊಂಡ್ವಿ. ಗಣೇಶನನ್ನು ಯಾರು ಅನನ್ಯ ಭಕ್ತಿಯಿಂದ ಪೂಜೆಯನ್ನು ಮಾಡ್ತಾರೆ, ಗಣೇಶನನ್ನು ವಿಶೇಷ ಭಕ್ತಿಯಿಂದ ಆರಾಧನೆ ಮಾಡ್ತಾರೆ, ಅವನಿಗೆ ವಿಘ್ನಗಳನ್ನು ನಿವಾರಣೆ ಮಾಡಿ ಸಕಲ ವಿಧವಾದಂಥ ಅನುಗ್ರಹವನ್ನು ಕೊಟ್ಟು ಸಲಹುತ್ತಾನೆ, ಕಾಪಾಡ್ತಾನೆ. ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸೋಣ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಜೈ ಶ್ರೀರಾಮ್.